ಎಲ್ಲರಿಗೂ ಹರೇ ಕೃಷ್ಣ, ಜೈ ಜಗನ್ನಾಥ್. ಪುರಿ ಪರಿಕ್ರಮ ಅಥವಾ ಪುರಿ ಜಗನ್ನಾಥ್ ಯಾತ್ರೆಯ ಮುಂದುವರಿದ ಭಾಗವನ್ನು ನೋಡ್ಕೊಂಬರೋಣ ಬನ್ನಿ. ನಾನು ಆಗಲೇ ತಿಳಿಸಿದಾಗೆ 8ನೇ ತಾರೀಕು ಶನಿವಾರ ದಿನ ಮಧ್ಯಾಹ್ನ ನಾವು ದರ್ಶನಕ್ಕೆ ಹೋದ್ವಿ ಅಂತ ಹೇಳಿದ್ದೆ. ಎಲ್ಲರೂ ದರ್ಶನಕ್ಕೆ ಹೋದಾಗ ನಮ್ಮ ಕುಟುಂಬ ಸಮೇತರಾಗಿ ಅಂದರೆ ಗ್ರೂಪ್ ಜೊತೆ ಹೋಗಿಲ್ಲ. ಗ್ರೂಪಲ್ಲಿ ಎಲ್ಲರೂ ರಾತ್ರಿ ಶಯನ ಆರತಿಗೆ ಹೋಗ್ತಾಯಿದ್ರು. ಎಲ್ಲರೂ ನಮಗೆ ಆಗೋದಿಲ್ಲ ಅಂದ್ಬಿಟ್ಟು ಮಧ್ಯಾಹ್ನ ಪರಿಕ್ರಮದ ಊಟ ಸ್ಕಿಪ್ ಮಾಡಿ ನಾವು ದರ್ಶನ ಮಾಡ್ಕೊಂಡು ಅಲ್ಲೇ ಊಟ ಮಾಡೋಣ, ದೇವರ ಪ್ರಸಾದ ಸಾಕ್ಷಾತ್ ಲಕ್ಷ್ಮಿ ಮಾಡುವಂತಹ ಪ್ರಸಾದ ಏನಿದೆ ಅದನ್ನು ಮಾಡೋಣ ಅಂತ ನಾವು ದರ್ಶನ ಮಾಡ್ಕೊಳಕ್ಕೆ ಹೋದ್ವಿ. ತುಂಬ ರಶ್ ಇದ್ದರೂ ಕೂಡ ದರ್ಶನ ತುಂಬ ಚೆನ್ನಾಗಾಯಿತು. ಅಲ್ಲಿ ಫೆಸಿಲಿಟಿ ಏನಂದರೆ ಅಂದರೆ ಗ್ರಿಲ್ಸ್ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಎಲ್ಲರೂ ಒಟ್ಟಿಗೆ 8ರಿಂದ 10 ಜನ ಹೇಗೆ ಈ ಥರ ನಿಂತ್ಕೊಂಡ್ರೆ ಹೆಂಗೆ ಪ್ರೆಷರ್ ಆಗುತ್ತೋ ಆ ಥರ ಒತ್ಕೊಂಡು ಹೋಗ್ಬಿಡ್ತಾರೆ. ದೇವ್ರು ನೋಡೋಕ್ಕಾಗಲ್ಲ ಅಷ್ಟು ಬೇಗ. ಅದನ್ನು ಮುಂದೆ ಹೇಳ್ತೀನಿ ನಿಮಗೆ. ಭಾನುವಾರ 9ನೇ ತಾರೀಕು ಮತ್ತು 2ನೇ ದಿವಸದ ಪರಿಕ್ರಮ ಶುರುವಾಯಿತು ಬೆಳಿಗ್ಗೆ 5:30ಗೆ. ಓಡಿಯೋ ಮಟ್ಟದಿಂದ ಶುರುವಾಗಿ ನೆಕ್ಸ್ಟ್ ನಾವು ದೇವಸ್ಥಾನದ ಮುಂಭಾಗದಿಂದ ಹೊರಟು ಅಲ್ಲಿಂದ ನಾವು ಶ್ವೇತಕುಂಡಕ್ಕೆ ತಲುಪಿದ್ದೀವಿ. ಇವಾಗ ನೀವು ನೋಡ್ತಾ ಇರೋದು ಶ್ವೇತಕುಂಡ ಅಥವಾ ಇನ್ನೊಂದು ಹೆಸರು ಶ್ವೇತಗಂಗಾ. ಇಲ್ಲೆಲ್ಲರೂ ಪವಿತ್ರವಾದ ತೀರ್ಥವನ್ನು ಪ್ರೋಕ್ಷಣೆ ಮಾಡಿಕೊಂಡು ಅಂದರೆ ಇಲ್ಲಿಯ ಶ್ವೇತಕುಂಡದ ಬಗ್ಗೆ ಪ್ರವಚನ ಕೊಟ್ಟರು. ಫಾರಿನ್ನರ್ ಮಹಾರಾಜರು ಅವರು ಬಂದಿದ್ದರು. ಇದರ ವಿಶೇಷತೆಗೆ ಅಂದರೆ ಪರಿಕ್ರಮಕ್ಕೆ ಬಂದವರಿಗೆ ಫಾರಿನ್ನರ್ ಮಹಾರಾಜರು ಯಾರಿದ್ದರು ಅವ್ರ ಕಡೆಯಿಂದ ಶ್ವೇತಗಂಗಾದ ಬಗ್ಗೆ ವಿವರಣೆ ಕೊಟ್ಟರು. ತುಂಬ ಚೆನ್ನಾಗಿ ಅದರ ವಿವರಣೆ ಕೇಳಿದ್ರೇ ಆಶ್ಚರ್ಯ ಆಗುತ್ತೆ. ಅದು ನಿಜವಾಗಿ ನಡೆದ ಘಟನೆ. ಪುರಿ ಜಗನ್ನಾಥ ಧಾಮದಲ್ಲಿ 4 ಸರೋವರಗಳು ಮತ್ತು ಸಮುದ್ರ ಸ್ನಾನ ಯಾರು ಮಾಡ್ತಾರೋ ಅವರಿಗೆ ಮುಂದಿನ ಜನ್ಮ ಅನ್ನೋದೇ ಇರಲ್ವಂತೆ. ಅಷ್ಟು ಸತ್ಯವಾದ ಘಟನೆ ಉಲ್ಲೇಖ ಇದೆಯಂತೆ, ದಾಖಲೆಗಳಿದ್ದಾವೆ ಪುರಾಣಗಳಲ್ಲಿ. 1 ಇಂದ್ರದ್ಯುಮ್ನ ಸರೋವರ, 2 ನರೇಂದ್ರ ಸರೋವರ, 3 ಶ್ವೇತಗಂಗಾ, 4 ಮಾರ್ಕಂಡೇಯ ಸರೋವರ, 5ನೇದ್ದು ಸಮುದ್ರ ಸ್ನಾನ. ಇಲ್ಲಿ ನೀವು ನೋಡ್ತಿರ್ಬೋದು ನಮ್ಮ ಅನಿಕೇತನಿಗೆ ಒಂದು ಸೇವೆ ಸಿಕ್ತು. ಆ ಫಾರಿನರ್ ಮಹಾರಾಜರು ಏನಿದ್ದಾರೆ ಅವರ ಅಸಿಸ್ಟೆಂಟ್ ಕರೆದುಬಿಟ್ಟು ಮಹಾರಾಜರಿಗೆ ಛತ್ರಿ ಹಿಡಿಬೇಕು, ನನ್ನ ಹತ್ರ ತುಂಬ ಸಾಮಾನುಗಳಿದೆ ಅವ್ರ ಪದಾರ್ಥಗಳು, ನೀವು ಸ್ವಲ್ಪ ಸಹಾಯ ಮಾಡ್ತೀಯಾ ಅಂತ ಕರೆದ್ರು. ಅದನ್ನು ಸೇವೆ ರೀತಿಯಲ್ಲಿ ಅನಿಕೇತ್ ತೊಗೊಂಡು ಪಾಲಿಸಿದ. ತುಂಬ ಖುಷಿಯಾಯಿತು ಅವನಿಗೆ ಕೂಡ. ನಂತರ ಎಲ್ಲರೂ ಬೆಳಗಿನ ಪ್ರಸಾದವನ್ನು ತೊಗೊಂಡ್ವಿ. ಜೊತೆಗೆ ತುಂಬ ದೇವಸ್ಥಾನಗಳನ್ನು ತೋರಿಸಿದ್ರು. ಅಂದರೆ ಮೊಬೈಲ್ ಅಲೌ ಇಲ್ಲದೇ ಇರೋದ್ರಿಂದ ನಮಗೆ ವಿಡಿಯೋ ತೆಗೆಯೋಕ್ಕಾಗಲಿಲ್ಲ. ಆವತ್ತಿನ ದಿವಸದ ಪರಿಕ್ರಮ ಮುಗಿದ ಮೇಲೆ ನಾವು ಮಧ್ಯಾಹ್ನ ಖಾಲಿ ಕೂಡದೇ ಇರೋ ಸಮುದ್ರ ಸ್ನಾನ ಮುಗಿಸ್ಕೊಂಬರೋಣ ನಾವು ಫ್ಯಾಮಿಲಿ ಅಂತ ಹೊರಟ್ವಿ. ಯಾಕಂದರೆ ನಿಧಾನ ಆಗುತ್ತೆ, ನಮ್ಮ ಅತ್ತೆ ಮಾವನ ಜೊತೆಗಿದ್ದಾರೆ, ನಾವು ಪೂರ್ತಿಯಾಗಿ ನಿಧಾನವಾಗಿ ಮಾಡ್ಕೊಳ್ಳೋಣ, ಮಕ್ಕಳು ಕೂಡ ತುಂಬ ಅಪೇಕ್ಷೆ ಪಡ್ತಾ ಇದ್ದಾರಂತ ನಾವು ಹೊರಟ್ವಿ. ಮಕ್ಕಳು ತುಂಬ ಚಿಕ್ಕವರಿರುವಾಗ ಗೋಕರ್ಣ ಮತ್ತು ಉಡುಪಿ ಎಲ್ಲಿ ಸ್ನಾನ ಮಾಡಿದರು. ತುಂಬ ಪುಟ್ಟ ಮಕ್ಕಳಿದ್ರು ನಮ್ಮ ಮಕ್ಕಳು. ಅಂದರೆ 6ರಿಂದ 8 ವರ್ಷದ ಹಿಂದೆ ನಾವು ಸಮುದ್ರ ನೋಡಿರೋದು ನಮ್ಮ ಮಕ್ಕಳು. ಇವಾಗ ಇಷ್ಟು ದೊಡ್ಡವರಾದ್ಮೇಲೆ ನೋಡ್ತಾ ಇರೋದು ಅವ್ರಿಗೆ ತುಂಬ ಖುಷಿ ಕೊಡ್ತಾಯಿತ್ತು. 2 ತಾಸಾದರೂ ಆಚೆ ಬರೋಕ್ತಾ ಇರಲಿಲ್ಲ. ಕಾರ್ತಿಕ ಮಾಸದಲ್ಲಿ ನದಿ ಸ್ನಾನ ಮಾಡಿದ್ರು ತುಂಬ ಒಳ್ಳೆಯದಂತ ಹೇಳ್ತಾರೆ. ಆದರೆ ಎಲ್ಲ ನದಿಗಳು ಸೇರೋದೇ ಸಮುದ್ರಕ್ಕೆ. ಸಮುದ್ರ ಸ್ನಾನ ಮಾಡೋದು ಅತ್ಯಂತ ಪವಿತ್ರ ಅಂತ ಹೇಳ್ತಾರೆ. ಕಾರ್ತಿಕ ಮಾಸದಲ್ಲಿ ಜಗತ್ತಿಗೆ ನಾಥ ಜಗನ್ನಾಥನ ದರ್ಶನ ಪ್ಲಸ್ ಸಮುದ್ರ ಸ್ನಾನ ಮಾಡಿರೋದು ನಮ್ಮ ಪೂರ್ವಜನ್ಮದ ಪುಣ್ಯನೇ ಅಂತ ಅಂದ್ಕೊಂಡಿದ್ದೀವಿ. ಅದು ಜಗನ್ನಾಥನ ಇಚ್ಛೆ ಕೂಡ ಆಗಿತ್ತು ಅನಿಸುತ್ತೆ. ನಮಗೆ ಈ ಸ್ಥಾನಕ್ಕೆ, ಈ ಧಾಮಕ್ಕೆ ಕರ್ಸ್ಕೊಂಡಿದ್ದಾನೆ ಪರಮಾತ್ಮ. ನಾವು ಅಂದ್ಕೊಂಡೇ ಇರಲಿಲ್ಲ ಮನಸ್ಸಲ್ಲೂ ಕೂಡ. ಹಾಗೆ ಅಂದರೆ ಕಾಶಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ, ಅಲ್ಲೇ ಅಯೋಧ್ಯೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ, ಜಗನ್ನಾಥಗೆ ಹೋಗಬೇಕು ಇವೆಲ್ಲ ಅನ್ನಿಸ್ತಾ ಇತ್ತು. ಬಟ್ ಆದರೆ ದೇವರು ಇಚ್ಛೆ ಪಟ್ಟರೆ ಮಾತ್ರ ನಾವು ದೇವಸ್ಥಾನಕ್ಕೆ ಹೋಗೋಕ್ಕಾಗೋದು. ಸುಮ್ಮನೆ ನಾವು ಅಂದ್ಕೊಂಡಿದ್ದೀವಿ ನಾವು ಹೋಗ್ಬೋದು, ನಮ್ಮ ಹತ್ರ ದುಡ್ಡಿದೆ ಅಂತ ಎಲ್ಲರೂ ಅಂದ್ಕೋಬೋದು. ಬಟ್ ಯಾವುದೇ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೂ ಕೂಡ ದೇವರ ಅಪ್ಪಣೆ ಇರಬೇಕಂತೆ. ಅವ್ರಿಗೆ ನೋಡಬೇಕಂದಾಗ ನಮ್ಮನ್ನ ಕರ್ಸ್ಕೊತಾನೆ ಅನ್ನೋದು ಪ್ರತೀತಿ ಇದೆ. ಇದು ನಿಜವಾದ ವಿಷಯ ಅಂತಲೇ ಹೇಳ್ಬೋದು. ದರ್ಶನದ ಬಗ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದೆ. ಅಲ್ಲಿ ತುಂಬ ಅಂದರೆ ಅನುಕೂಲ ಇಲ್ಲ. ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಅರ್ಚಕರು ಅಂತ ಕರೀತಾರೆ. ಕೆಲವು ದೇವಸ್ಥಾನದಲ್ಲಿ ಭಟ್ರು ಅಂತ ಕರೀತಾರೆ, ಕೆಲವು ದೇವಸ್ಥಾನದಲ್ಲಿ ಪುರೋಹಿತರು ಅಂತ ಕರೀತಾರೆ. ಹಾಗೆ ಮಹಾರಾಷ್ಟ್ರದಲ್ಲಿ ನಮ್ಮ ತವ್ರ ಮನೆ ದೇವರು ತುಳಜಾಭವಾನಿ ಏನಿದ್ದಾಳೆ ಜಗದಂಬ, ಅಲ್ಲಿ ಅರ್ಚಕರಿಗೆ ಭೂಪಿಯರು ಅಂತಾರೆ, ಭೂಪಿ ಅಂತ. ಆದರೆ ಇಲ್ಲಿ ಜಗನ್ನಾಥ ಧಾಮದಲ್ಲಿ ಅರ್ಚಕರಿಗೆ ಅಂದರೆ ಅಲ್ಲಿ ಮಾಡುವ ದೇವರ ಸೇವೆ ಮಾಡುವಂಥವ್ರಿಗೆ ಪಾಂಡಗಳು ಅಂತ ಕರೀತಾರೆ. ಬೀಚಲ್ಲಿ ಸ್ನಾನ ಮುಗಿಸ್ಕೊಂಬಂದು ಪ್ರಸಾದ ತಿಂದ್ವಿ ಮಧ್ಯಾಹ್ನದ್ದು. ಪ್ರಸಾದ ಅಂದರೆ ಹೇಳಬೇಕಾ, ಅಷ್ಟೊಂದು ರುಚಿಯಾಗಿತ್ತು, ತುಂಬಾ ಖುಷಿ ಕೊಡ್ತು. ನೆಕ್ಸ್ಟ್ ನಾವು 10ನೇ ತಾರೀಕು ಬೆಳಿಗ್ಗೆ ಮೇನ್ ಪರಿಕ್ರಮ ಏನಿದೆ ಅದರ ಸಂಕಲ್ಪಕ್ಕೆ ಹೋಗಿದ್ವಿ. ಬೆಳಗ್ಗೆ ಮುಂಜಾನೆ 4:30ಕ್ಕೆ ಬೀಚ್ ಹತ್ರ ಬರಬೇಕು ಅಂತ ಹೇಳಿದರು ಎಲ್ಲ ಭಕ್ತರು. ಅಂದರೆ ಎಲ್ಲ ಗ್ರೂಪ್ ಅವರು ಬಂದಿದ್ದರು. ಅಲ್ಲಿ 4:15ಕ್ಕೆ ಬರೋಕ್ಕೆ ಹೇಳಿದರು. ನಾವು 4:45 ಹೊತ್ತಿಗೆ ರೀಚ್ ಆಗಿದ್ವಿ ಅಲ್ಲಿ.
ಸಮುದ್ರ ಮಹಾರಾಜನಿಗೆ ಒಂದು ದೀಪ ಹಚ್ಬಿಟ್ಟು ತುಪ್ಪದ ದೀಪ ಹಚ್ಚಿ ಎಲ್ಲರೂ ಆರತಿ ಮಾಡಿ ನಾವು ಪರಿಕ್ರಮಕ್ಕೆ ಸಂಕಲ್ಪಕ್ಕೆ ಕೂತ್ವಿ. ಅಲ್ಲಿ ಒಬ್ಬರು ಸ್ಯಾಂಡ್ ಆರ್ಟ್ ಅಂದರೆ ಮರಳಿನ ಶಿಲೆ ಅಂದರೆ ತಯಾರಿಸುವಂಥವ್ರು, ಅಂದರೆ ಕಲೆ ಏನಿದೆ ಅದರಲ್ಲಿ ಮತ್ಸ್ಯಕನ್ಯೆನ ಎಷ್ಟು ಚೆನ್ನಾಗಿ ಬಿಡಿಸಿದ್ರು ಅಂದರೆ ತುಂಬಾ ಖುಷಿ ಕೊಡ್ತದೆ ನೋಡೋಕ್ಕೆ. ಎಲ್ಲ ಗುರುಗಳ ಮುಖೇನ ಎಲ್ಲರೂ ಅಂದರೆ ಕೀರ್ತನೆ ಎಲ್ಲ ಮುಗಿಸ್ಬಿಟ್ಟು 6:30 ಹೊತ್ತಿಗೆ ಎಲ್ಲ ಗ್ರೂಪು ಸೇರಿ ಟೋಟಲು 12,000 ಜನ ಪರಿಕ್ರಮದಲ್ಲಿ ಭಾಗಿಯಾಗಿದ್ದರು. ಸ್ಕಂದ ಪುರಾಣದಲ್ಲಿ ಪರಿಕ್ರಮದ ಬಗ್ಗೆ ಉಲ್ಲೇಖವಿದೆ. ಇದು ಶಂಖದ ಆಕಾರದಲ್ಲಿ ಇರುತ್ತೆ. ಇದನ್ನು ಪರಿಕ್ರಮ ಮಾಡಿದಾಗ ಅಂದರೆ ಜಗನ್ನಾಥನ ದೇವಸ್ಥಾನದ ಸುತ್ತು ಅಂದರೆ ಬೀಚಿಂದ ನಾವೇನು ಹೋಗ್ತೀವೋ ಆ ಸುತ್ತು ಹೊಡ್ಕೊಂಬರೋಕ್ಕೆ ಒಂದು 21 ಕಿಲೋಮೀಟ್ರ್ ಏನಿದೆ ಅದನ್ನು ಪರಿಕ್ರಮ ಮಾಡಿದಾಗ 3 ಬಾರಿ ಪ್ರಪಂಚದ ಪರಿಕ್ರಮ ಮಾಡಿದ ಫಲಿತಾಂಶ ಬರುತ್ತೆ ಅಂತ ಹೇಳಿ ಉಲ್ಲೇಖ ಇದೆ ಸ್ಕಾಂದ ಪುರಾಣದಲ್ಲಿ. ಹಾಗೆಯೇ ವಾಮನ ದೇವ ಸಂಹಿತೆಯಲ್ಲಿ ಅಶ್ವಮೇಧ ಯಜ್ಞ ಮಾಡಿದ ಫಲಿತಾಂಶ, ಪರಿಕ್ರಮ ಮಾಡೋದ್ರಿಂದ 1 ಸಾರಿ ಯಾರು ಭಾಗ್ಯ ಆಗ್ತಾರೋ ವಾಮನ ದೇವ ಸಂಹಿತೆಯಲ್ಲಿ ಕೊಟ್ಟಿರೋ ಹಾಗೆ ಅಶ್ವಮೇಧ ಯಜ್ಞ ಮಾಡಿದ ಫಲಿತಾಂಶ ಈ ಪರಿಕ್ರಮ ಮಾಡೋದ್ರಿಂದ ಸಿಗುತ್ತೆ. ಬೆಳಗ್ಗೆ 6:30ಕ್ಕೆ ಪರಿಕ್ರಮ ಶುರು ಮಾಡಿದವರು 10:35ಕ್ಕೆ ಪರಿಕ್ರಮ ಮುಗಿಸಿದ್ವಿ. ಅಂದರೆ 11 ಗಂಟೆ ಹೊತ್ತಿಗೆ ಗೌಡಿಯ ಮಠಕ್ಕೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಂತರ ನಾವು ಡೈರೆಕ್ಟಾಗಿ ಪ್ರಸಾದ ಸ್ವೀಕಾರ ಮಾಡಿ ಆಮೇಲೆ ರೂಮ್ಗೆ ಹೋದ್ವಿ. ದೇವರ ದರ್ಶನದ ಬಗ್ಗೆ ಆಮೇಲೆ ಹೇಳ್ತೀನಿ ಅಂತ ಹೇಳಿದ್ದೆ. ದೇವ್ರ ದರ್ಶನ ಏನಾಗುತ್ತೆ, ತುಂಬ ರೋಮಾಂಚನ ಆಗುತ್ತೆ ಮೈಯಲ್ಲಿ. ಪರಮಾತ್ಮ ಇದ್ದಾನೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆದರೆ ಒಂದು ಸಲ ದರ್ಶನ ಮಾಡಿದ್ರೆ ತೃಪ್ತಿ ಆಗೋಲ್ಲ, ಯಾಕಂದರೆ ಆ ತಳ್ಳುವಿಕೆಯಲ್ಲಿ ದೇವ್ರನ್ನ ನೋಡೋಕ್ಕೆ ಗಮನನೇ ಬರೋಲ್ಲ, ಆ ಥರ ಆಗುತ್ತೆ. ನಾವುಗಳು 5 ಸಲ ದರ್ಶನ ಮಾಡಿದ್ದೀವಿ. ಮಧ್ಯಾಹ್ನ ಎಲ್ಲರೂ ಪ್ರಸಾದ ತಿಂದ್ಕೊಂಡು 2 ಗಂಟೆಗೆ AC ಬಸ್ ಮಾಡಿಸಿದ್ರು ಗುರುಗಳು. ಒಬ್ಬರಿಗೆ 350 ರೂಪಾಯಿ ಚಾರ್ಜ್ ಮಾಡಿದರು. ಹೋಗೋದು ಬರೋದು ಸೇರಿ ಅಲಾರ್ನಾಥ್ ಟೆಂಪಲ್ ಮತ್ತು ಕೊನಾರ್ಕ್ ಟೆಂಪಲ್ಗೆ ಹೋದ್ವಿ ಎಲ್ಲರೂ. ತುಂಬಾ ಚೆನ್ನಾಗಿತ್ತು. ಮಾಧವ ಕುಂಜ ಬಿಹಾರಿ ಗೋಪಿಜನ ವಲ್ಲಭ ಗಿರಿವರಧಾರಿ ಯಶೋಧನಂದನ ಬ್ರಜಜನ ರಂಜನ ಯಮುನ ತೀರವನಚಾರಿ ಜಯ ಲಕ್ಷ್ಮೀ ನರಸಿಂಹ ಜಯ ಆನಂದ ದೇವ ಆನಂದ ಜಯ ವಿಘ್ನ ವಿನಾಶ ಜಯ ನರಸಿಂಹ ಜಯ ಭಕ್ತವತ್ಸಲ ಜಯ ನರಸಿಂಹ. ದೇವ್ರ ದರ್ಶನ ಆದಮೇಲೆ ಇನ್ನೂ ಆಚೆ ಬರೋದಕ್ಕೆ ಮುಂಚೆ ದಾರಿಯಲ್ಲೇ ಅಂದರೆ ಸ್ಟೆಪ್ಸ್ ಇಳಿಯುವಾಗ ಆನಂದ್ ಬಜಾರ್ ಅಂತ ಬರುತ್ತೆ. ಅಲ್ಲಿ ಪಾಂಡಗಳು ದೇವರಿಗೆ ಎರಿಸಿದ ನೈವೇದ್ಯವನ್ನು ತೊಗೊಂಡು ಬಂದು ಎಲ್ಲರಿಗೂ ಮಾರ್ತಾರೆ. ಅಂದರೆ ಗಡಿಗೆಗಳೇನಿರುತ್ತೋ ಅದನ್ನು ತಂದು ಎಲ್ಲ ಥರ ಪ್ರಸಾದ ತಟ್ಟೆಯಲ್ಲಿ ಹಾಕ್ಕೊಟ್ಟು 100 ರೂಪಾಯಿ ಒಂದಕ್ಕೆ ಚಾರ್ಜ್ ಮಾಡ್ತಾರೆ. ಅಲ್ಲಿ ನಾವು ಎಲ್ಲರೂ ಒಂದೊಂದು ತಟ್ಟೆ ತೊಗೊಂಡು ಪ್ರಸಾದ ಸ್ವೀಕಾರ ಮಾಡಿದ್ವಿ. ಹಾಗೆಯೇ ನೀವು ದರ್ಶನಕ್ಕೆ ಹೋಗಬೇಕಾದ್ರೆ ಎಂಟ್ರಿಯಲ್ಲೇ ಪಾಂಡಗಳು ಬಂದು ಬರ್ತೀರಾ ದರ್ಶನಕ್ಕೆ ಈಸಿಯಾಗಿ ಮಾಡಿಕೊಡ್ತೀವಿ, ಒಬ್ರಿಗೆ 500 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತ ಕೇಳ್ತಾರೆ. ಬೇಕಾದವರು ನೂಕು ಬೇಡ ಅಂದರೆ ಅದರಲ್ಲಿ ಹೋಗ್ಬಿಟ್ಟು ಆರಾಮಾಗಿ ದರ್ಶನ ಮಾಡ್ಬೋದು. ಸ್ಟೂಲ್ ಹಾಕ್ಬಿಟ್ಟು ನೀಟಾಗಿ ತೋರಿಸ್ತಾರೆ. ನಾವುಗಳು ನಾರ್ಮಲ್ ದರ್ಶನ ಮಾಡಿದ್ವಿ. ನಿಮ್ಮ ಅನುಕೂಲಕ್ಕೆ ತಕ್ಕಂಗೆ ವೇಜ್ ಆದವರಿಗೆ ಬೇಕಂದರೆ ಆ ಥರನೂ ಫೆಸಿಲಿಟಿ ಇದೆ. 11ನೇ ತಾರೀಕು ಮಂಗಳವಾರ ಬೆಳಿಗ್ಗೆನೇ ರೂಮ್ ಚೆಕ್ಔಟ್ ಮಾಡಿ ಎಲ್ಲರೂ ಬಸ್ಸಲ್ಲಿ ಕೂತಿದ್ದೀವಿ. ಟಿಫನ್ ಕೂಡ ಇಲ್ಲೇ ತಂದು ಕೊಟ್ಟರು ಪ್ರಸಾದನ. ಬೇಗ ಬೇಗ ತಿನ್ಕೊಳ್ಳಿ, ಇವತ್ತಿಗೆ 4:15ಗೆ ಟ್ರೈನ್ ಇದೆ, ಅಂದರೆ ರಿಟರ್ನ್ ಬೆಂಗಳೂರಿಗೆ ಹೋಗೋಕ್ಕೆ. ಮಧ್ಯಾಹ್ನ 3:30 ಹೊತ್ತಿಗೆ ಸ್ಟೇಷನ್ ರೀಚ್ ಆಗೋದ್ರೊಳಗಡೆ ಸುಮಾರು ದೇವಸ್ಥಾನಗಳನ್ನು ತೋರಿಸಿದರು. ಮೊದಲಿಗೆ ಹೋಗಿದ್ದು ಸಾಕ್ಷಿ ಗೋಪಾಲ್, ನಂತರ ಲಿಂಗರಾಜ್ ದೇವಸ್ಥಾನ ತುಂಬ ಹಳೆಯ ದೇವಸ್ಥಾನ. ಅಂದರೆ ಪುರಿ ಜಗನ್ನಾಥ ದೇವಸ್ಥಾನಕ್ಕಿಂತ 1 ಶತಮಾನ ಮುಂಚೆನೇ, ಅಂದರೆ 12-13ನೇ ಶತಮಾನದ ದೇವಸ್ಥಾನಗಳಿವು. ಮಹಾಕಾಲಿ ದೇವಸ್ಥಾನ, ಬಿಂದುಸಾಗರ ದೇವಸ್ಥಾನ, ಪರಶುರಾಮೇಶ್ವರ ದೇವಸ್ಥಾನ, ಮುಕ್ತೇಶ್ವರ ದೇವಸ್ಥಾನ, ಸಿದ್ದೇಶ್ವರ ದೇವಸ್ಥಾನ, ಕೇದಾರ್ ಗೌರಿ ದೇವಸ್ಥಾನ, ಕೊನೆಗೆ ಹೋಗಿದ್ದು ಅನಂತ ವಾಸುದೇವ್ ದೇವಸ್ಥಾನ. 11ನೇ ತಾರೀಕು ಬೆಳಿಗ್ಗೆ ನಾವು ರೂಮ್ ಖಾಲಿ ಮಾಡಿದ ಮೇಲೆ ಪುರಿಯಿಂದ ಭುವನೇಶ್ವರಿಗೆ ಸ್ಟೇಷನಿಗೆ ಬರೋಕ್ಕೆ ಮುಂಚೆ ಫಸ್ಟ್ ಹೋಗಿದ್ದು ನಾವು ದೇವಸ್ಥಾನ ಬಂದು ಸಾಕ್ಷಿ ಗೋಪಾಲ್ ಮತ್ತು ಲಿಂಗರಾಜ್ ದೇವಸ್ಥಾನ. ಅಲ್ಲಿಗೆ ಬಸ್ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಮುಂದೆ ಬಸ್ಗಳು ಹೋಗಲ್ಲ, ಆಟೋಗಳಲ್ಲೇ ಹೋಗಬೇಕು ಅಂತೇಳಿದರು. ಮಿಕ್ಕಿದ್ದೇನೇನು ದೇವಸ್ಥಾನಗಳಿದೆ ಅಲ್ಲಿಂದ 70 ರೂಪಾಯಿ ಪರ್ ಪರ್ಸನಿಗೆ ಆಟೋ ಮಾಡಿಸಿದ್ರು. ಅಂದರೆ ಹೋಗೋದ್ರಿಂದ ಹಿಡಿದು ಅಂದರೆ ಮುಕ್ತೇಶ್ವರ ಟೆಂಪಲ್, ಬೃಹದೇಶ್ವರ ಟೆಂಪಲ್ ಎಲ್ಲ ಹೇಳಿದ್ನಲ್ಲ, ಪರಶುರಾಮೇಶ್ವರ, ಎಲ್ಲ ದೇವಸ್ಥಾನಗಳಿಗೂ ಸೇರಿಸಿ 70 ರೂಪಾಯಿ. ಎಲ್ಲ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಲಾಸ್ಟಿಗೆ ಅನಂತ ಬಾಸುಕಿಯಲ್ಲಿ ಊಟ ಮಾಡಿಬಿಟ್ಟು ವಾಪಸ್ ತಂದು ಮತ್ತೆ ನಮ್ಮ ಬಸ್ ಹತ್ರನೇ ಬಿಡಬೇಕು ಪಾಯಿಂಟಿಗೆ ಅಂತ ಅವರು ಮಾತಾಡಿದರು. 70 ರೂಪಾಯಿ ಒಬ್ಬರಿಗೆ ಅಂತ. ತುಂಬ ಚೆನ್ನಾಗಿತ್ತು. ಇಲ್ಲಿ ಕೂಡ ಅಂದರೆ ಅನಂತ ವಾಸುದೇವ ದೇವಸ್ಥಾನದಲ್ಲಿ ಕೂಡ ಪುರಿ ಜಗನ್ನಾಥ ದೇವಸ್ಥಾನದ ಥರನೇ
ಪ್ರತಿಯೊಂದು ಕೂಡ ಅಂದರೆ ಅಡುಗೆ ಮಡಿಕೆಯಲ್ಲೇ ಮಾಡೋದು, ದೇವ್ರ ನೈವೇದ್ಯ ಮಾಡಿ ಎಲ್ಲರಿಗೂ ತೃಪ್ತಿಯಿಂದ ಬಡಿಸ್ತಾರೆ. ಇಲ್ಲಿ ಕೂಡ ಅಂದರೆ ಗುರುಗಳು ಮಾತಾಡಿ ಪಾಂಡಗಳ ಜೊತೆ ಎಲ್ಲರೂ ನಮ್ಮದು ದೊಡ್ಡ ಟೀಮ್ ಇದೆ, 100 ರೂಪಾಯಿ ಆದರೂ ಅಡ್ಡಿ ಇಲ್ಲ, ಚೆನ್ನಾಗಿ ಊಟ ಬಡಿಸ್ಬೇಕು ಹೊಟ್ಟೆ ತುಂಬ, ನಾವು ಇಲ್ಲಿಂದ ಮತ್ತೆ ಪ್ರಯಾಣ ಬೆಳೆಸೋರಿದ್ದೀವಿ ಅಂತ ಹೇಳಿದಾಗ ಅವರು ಸರಿ ನಾವೆಲ್ಲರೂ ಒಂದು ಕಡೆ ಕೂತ್ಕೊಳ್ಳಿ ನಾವು ಬಡಿಸ್ತೀವಿ ಅಂಥೇಳಿ ಬಡಿಸಿದ್ರು ಪ್ರಸಾದನ. ತುಂಬಾ ಚೆನ್ನಾಗಿತ್ತು. ನಮಗೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಎಲ್ಲಿ ಪುರಿ ಜಗನ್ನಾಥ ದೇವಸ್ಥಾನದ ಹೊರಗಡೆ ಅಂದರೆ ಪಾಂಡಗಳು ಏನು ದೇವ್ರಿಗೆ ಭೋಗೇರಿಸಿದ್ದು ಜಗನ್ನಾಥನಿಗೆ, ಅದು ಅಲ್ಲಿ ಮೊಬೈಲ್ ಅಲ್ಲೋ ಇಲ್ಲದೆ ಇರೋದ್ರಿಂದ ಇಲ್ಲಿ ನಮ್ಗೆ ಅವಕಾಶ ಸಿಕ್ತು. ಊಟ ಮುಗಿಸ್ಕೊಂಡು ಎಲ್ಲರೂ ರೈಲ್ವೆ ಸ್ಟೇಷನ್ ತಲುಪಿದ್ವಿ. ಭುವನೇಶ್ವರಿಂದ 4:15 ಟ್ರೈನ್ ಬಿಟ್ಟು 12ನೇ ತಾರೀಕು ಮಧ್ಯಾಹ್ನ 3:40 ಬೆಂಗಳೂರು SMVT ರೈಲ್ವೆ ಸ್ಟೇಷನ್ ತಲುಪಿದ್ವಿ ಎಲ್ಲರೂ. ನಮ್ಮ ಕುಟುಂಬಕ್ಕೆ ಇದು ಮೊದಲ ಬಾರಿಗೆ ಹೊಸ ಅನುಭವ ಕೊಟ್ಟು, ಅಂದರೆ ದೇವರ ಭಕ್ತಿಯಲ್ಲಿ ಮುಳುಗೋಕೆ, ಅಂದರೆ ಭಕ್ತ ಪರವಶರಾಗೋಕೆ ನಾವಷ್ಟೇ ಕುಟುಂಬ ಸಮೇತರಾಗಿ ಹೋದರೆ ಈ ಅನುಭವ ಸಿಗ್ತಾ ಇರಲಿಲ್ಲ ಅನಿಸುತ್ತೆ. ತುಂಬಾ ಖುಷಿ ಕೊಡ್ತು. ಎಲ್ಲರ ಪರಿಚಯ ಆಗಿರೋದಾಗಿರ್ಬೋದು, ಎಲ್ಲ ಭಕ್ತರ ಜೊತೆ ಬೆರೆಯೋಕ್ಕೆ ಅವಕಾಶ, ಗುರುಗಳ ಜೊತೆ ಬೆರೆಯೋಕ್ಕೆ ಅವಕಾಶ. ಇವರೇ ನಮ್ಮ ಗುರುಗಳು, ಸುರನಾಥ್ ಗಿರಿಧರದಾಸ್ ಪ್ರಭುಜಿ ಅಂತ. ಆನ್ಲೈನ್ ಭಗವದ್ಗೀತಾ ಕ್ಲಾಸ್ 18 ದಿನದ ಅಧ್ಯಾಯದ ಹೇಳಿಕೊಟ್ಟ ಗುರುಜಿಗಳು. ಮತ್ತು ಹಂಗೆ ನಾವು ಕಂಟಿನ್ಯೂ ಮಾಡಿದ್ದೀವಿ. ನೆಕ್ಸ್ಟ್ ಬ್ಯಾಚ್ ಶುರು ಆಗ್ತಾ ಇದೆ, ಅಂದರೆ 18 ದಿನದ ಅಧ್ಯಾಯದ ಬ್ಯಾಚ್ ಶುರು ಆಗ್ತಾ ಇದೆ ಡಿಸೆಂಬರ್ 1ನೇ ತಾರೀಕಿಂದ. 18 ದಿವಸ ಕ್ಲಾಸ್ ನಡೆಯುತ್ತೆ. ಸ್ಟೇಷನಿಂದ ಎಲ್ಲರೂ ಆಚೆ ಬಂದ ಮೇಲೆ ಪ್ರಸಾದ ತೊಗೊಂಬಂದಿದ್ರು ಒಬ್ಬರು ಭಕ್ತರು. ಎಲ್ಲರಿಗೂ 4:15 ಹೊತ್ತಿಗೆ ಊಟ ಮಾಡಿಸಿ ಮನೆಗೆ ಕಳಿಸಿದ್ರು. ಮತ್ತು ಯಾರ್ಯಾರು ಬೇರೆ ಬೇರೆ ಊರಿಂದ ಬಂದಿದ್ದಾರೋ ರಾತ್ರಿ ಊಟಕ್ಕೆ ಎಲ್ಲರಿಗೂ ಪಾರ್ಸಲ್ ಮಾಡಿಕೊಟ್ರು. ನಮ್ಮ ಕುಟುಂಬದ ಒಂದು ಎಕ್ಸ್ಪೀರಿಯೆನ್ಸ್ ನಿಮ್ಮ ಜೊತೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾವು ಜಪ ಮಾಡ್ತಿದ್ದೀವಿ ಮತ್ತು ಇಸ್ಕಾನ್ ಗ್ರೂಪಲ್ಲಿ ಇದ್ದೀವಿ ಅಂದ ತಕ್ಷಣ ಜನ ನೋಡೋ ರೀತಿಯೇ ಬೇರೆ ಆಗುತ್ತೆ. ಫ್ಯಾಮಿಲಿ, ರಿಲೇಟಿವ್ಸು, ಫ್ರೆಂಡ್ಸು ಎಲ್ಲ ಬೇರೆ ದೃಷ್ಟಿಯಿಂದನೇ ನೋಡ್ತಾರೆ. ಇಸ್ಕಾನ್ ಅಂದರೆ ಕಮರ್ಷಿಯಲ್ಲು, ಕೆಟ್ಟದಾಗಿ ಪ್ರಚಾರನೇ ಜಾಸ್ತಿ ಆಗಿದೆ. ಒಂದು ಒಳ್ಳೇದು ನಡೀತಿರುವಾಗ ಕೆಟ್ಟದ್ದು ಕೂಡ ಅಲ್ಲಿ ಇದ್ದೇ ಇರುತ್ತೆ. ನಾವು ಅದರಲ್ಲಿ ಒಳ್ಳೇದಿದೆಯಾ ಇಲ್ವಾ ಅನ್ನೋದು ಪರಿಶೀಲಿಸಿ ನಾವು ಮುಂದೆ ಹೋಗಿರ್ತೀವಿ. ಕೆಲವರು ತಿಳ್ಕೊಳ್ಳೋದೇ ಇಲ್ಲ, ಅವರಿಗೆ ಇಷ್ಟ ಬಂದಂಗೆ ಅರ್ಥೈಸ್ಕೊಳ್ತಾರೆ. ಇಸ್ಕಾನ್ದು ಈ ಥರ ಹೊಸ ಬ್ಯಾಚ್ ಶುರುವಾಗ್ತಾಯಿದೆ, 18 ದಿವಸದ ಅಧ್ಯಾಯದ ಕ್ಲಾಸಸ್ ಅಂತ ಹೇಳಿದರೆ ಸುಮಾರು ಜನ ಫ್ರೆಂಡ್ಸೇ ಆಗಿರ್ಬೋದು, ರಿಲೇಟಿವ್ಸೇ ಆಗಿರ್ಬೋದು, ನಾವು ಕ್ರಿಶ್ಚಿಯಾನಿಟಿಗೆ ಸೇರಿಸ್ತಾ ಇದ್ದೀವಿ ಅಥವಾ ಅಲ್-ಖೈದಾ ಉಗ್ರಗಾಮಿಗಳಾಗ್ರಿ ಅಂತ ಕೇಳೋ ಥರ ಬಿಹೇವ್ ಮಾಡ್ತಾರೆ. ಅವೆಲ್ಲ ಹಿಂದೂ ಧರ್ಮದವರಾಗಿ ರಾಮನ ನಡೆ, ಕೃಷ್ಣನ ನುಡಿ ಭಗವದ್ಗೀತೆಯಲ್ಲಿರುವಂಥದ್ದು ಎಲ್ಲ ತಿಳ್ಕೊಬೇಕಾಗತ್ತೆ. ನಾವು ಅದನ್ನು ರೂಢಿಸ್ಕೊಂಡ್ರೆ ನಮ್ಮ ಮಕ್ಕಳು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಕನಕದಾಸರು ಹೇಳಿರೋ ಹಾಗೆ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರ್ದು ಅಂತ ಹೇಳಿಲ್ವಾ? ಏಸು ಕಾಲಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ಯಾರನ್ನು ಕೇಳಿರಬೇಕು. 84 ಲಕ್ಷ ಜೀವರಾಶಿ ಆದಮೇಲೆ ಬರುವಂಥ ಜನ್ಮ ಮನುಷ್ಯ ಜನ್ಮ. ಅದನ್ನು ಸಾರ್ಥಕಪಡಿಸ್ಕೋಬೇಕಂದ್ರೆ ನಾಮ ಜಪದಿಂದ ಮಾತ್ರ ಸಾಧ್ಯ. ಕೆಲವರು ಅಂದ್ಕೊತಾರೆ ನಾನ್ ವೆಜ್ ತಿಂತಾರೆ ಅಂದ್ರೂ ಜಪ ಮಾಡ್ತಾರೆ ಅಂತ. ಅದೆಲ್ಲ ಮಾಡಬಾರ್ದು, ತಪ್ಪು ಅಂತ ಅಂದ್ಕೊತಾರೆ. ಇದಕ್ಕೆ ಏನೂ ಸಂಬಂಧನೇ ಇಲ್ಲ. ಕೆಲವರಿಗೆ ಮಾಡದೇ ಇರೋಕ್ಕೆ ಇದೊಂದು ನೆಪ ಮಾತ್ರ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ನಿನ್ನ ಕರ್ತವ್ಯ ಮಾಡು ಅಂತ. ನಮ್ಮ ಜೊತೆ ಯಾರ್ಯಾರಿದ್ದಾರೋ ನಮ್ಮ ಮನೆಯಲ್ಲಿ, ಕುಟುಂಬದಲ್ಲಿ, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಅತ್ತೆ ಮಾವ ಆಗಿರ್ಬೋದು, ಅವ್ರವ್ರಿಗೆ ಏನೇನು ಬೇಕು, ನಾವೇನು ಕೊಡಬೇಕು, ಏನು ಮಾಡಬೇಕು, ಆ ಕರ್ತವ್ಯವನ್ನು ಮಾಡ್ತಾ ಅದ್ರ ಜೊತೆ ನನ್ನ ನಾಮಜಪ ಅಥವಾ ನನ್ನನ್ನು ಅದರಲ್ಲಿ ಅಳವಡಿಸ್ಕೋ, ಸೇರಿಸ್ಕೊ ಅಂತ ಹೇಳಿದ್ದಾರೆ. ಎಲ್ಲನೂ ಬಿಟ್ಟು ಸನ್ಯಾಸಿ ಆಗೋ ಅಂತ ಹೇಳಿಲ್ಲ. ಈ ಬುಟ್ಟಿಯಲ್ಲಿ ಬಂದಿರುವಂಥ ಏನು ಪ್ರಸಾದ ಇದೆ, ಇದು ಅಲ್ಲಿ ದೇವಸ್ಥಾನಕ್ಕೆ ಹೋಗುವಾಗ ಕೊನೆಯ ಹತ್ತಿರ ಬರುವಾಗ ಅಲ್ಲಿ ಲೆಫ್ಟಲ್ಲಿ ಮಾರ್ತಿರ್ತಾರೆ. 100 ರೂಪಾಯಿಗೆ 3-4 ಥರದ ಸ್ವೀಟ್ ಹಾಕ್ಬಿಟ್ಟು ಮಾರ್ತಾರೆ. ಇದು ದೇವರಿಗೆ ನೈವೇದ್ಯ ಮಾಡ್ಕೊಂಡು ತೊಗೊಂಡೋಗಿ ನಿಮ್ಮ ಮನೆಗೆ ಅಂತ ಹೇಳ್ತಾರೆ. ಅದೇ ರೀತಿ ನೀವು ಬೇಕಾದರೆ ತೊಗೋಬೋದು. ದೇವಸ್ಥಾನದಲ್ಲಿ ನಾವು ಒಂದು ಚಿಕ್ಕ ಫೋಟೋ ತೊಗೊಂಡಿದ್ವಿ, ಜಗನ್ನಾಥ, ಸುಭದ್ರ ಮತ್ತು ಬಲರಾಮಂದ. ಎಲ್ಲ ದೇವ್ರ ಪೂಜೆ ಮಾಡಿ, ನೈವೇದ್ಯ ಎಲ್ಲ ಮಾಡಿ, ದೇವ್ರ ಪೂಜೆ ಮಾಡಿ ದೇವ್ರನ್ನ ಕಳಿಸಿದ್ವಿ. ದೇವ್ರು ನಮ್ಮ ಜೊತೆ ಬಂದಿರ್ತಾನೆ ಅಂತ ಅಂದ್ಬಿಟ್ಟು ದೇವ್ರನ್ನ ವಾಪಸ್ ಕಳಿಸ್ಬೇಕು ಅಂದರೆ ತಂದಿರೋ ಪದಾರ್ಥಗಳನ್ನಿಟ್ಟು ಪೂಜೆ ಮಾಡಿ ನೈವೇದ್ಯ ಮಾಡಬೇಕು. ನಮ್ಮ ಪುರಿ ಪರಿಕ್ರಮದ ಯಾತ್ರೆ ನಿಮಗೆ ಹೇಗೆ ಅನಿಸಿತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಪುರಿ ಪರಿಕ್ರಮದ ಭಾಗ 2 ಯಾರ್ಯಾರು ನೋಡಿದಾರೋ 1ನೇ ಭಾಗನೂ ಆಸಕ್ತಿ ಇದ್ದರೆ ನೋಡಿದರೆ ಪೂರ್ತಿ ವಿಷಯ ನಿಮಗೆ ತಿಳಿಯುತ್ತೆ. ಜಗನ್ನಾಥ ಯಾತ್ರೆ ಮಾಹಿತಿ ನಿಮಗೂ ಕೂಡ ಗೊತ್ತಾಗುತ್ತೆ.
ಈ ವ್ಲಾಗ್ ನೋಡಿದ ಪ್ರತಿಯೊಬ್ಬರಿಗೂ ಜಗನ್ನಾಥ ದರ್ಶನ ಭಾಗ್ಯ ಕೊಳ್ಳಿ, ಎಲ್ಲರಿಗೂ ಒಳ್ಳೇದು ಮಾಡಲಿ. ಜೈ ಜಗನ್ನಾಥ್.